Hello students, welcome to Patalkal English Academy and Banshankari English Academy. PUC first year lesson around a medicinal creeper. Part 3 ಇವತ್ತು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. In all my wanderings in the forest with Masti, Baira, Appanna, Mara and others, I gleaned many things. Poornachandra Tejaswi ಅವರು ವಾಂಡರಿಂಗ್ಸ್ ಅಂದ್ರೆ ತಿರುಗಾಡಾರ ಫಾರೆಸ್ಟ್ ನಲ್ಲಿ. ವಂದನಾ ಶಿವ ಅವರ ತರಹ ಯಾರ ಜೊತೆಗೆ ತಿರುಗಾಡಾರ? ಮಾಸ್ತಿ, ಬೈರ, ಅಪ್ಪಣ್ಣ, ಮಾರ, our friends. In all my wanderings, ತಿರುಗಾಡುವಂತ ಸಮಯದಲ್ಲಿ I gleaned many things. Gleaned ಅಂದ್ರೆ to collect information with difficulty. ಬಹಳ ತ್ರಾಸ್ ಮಾಡಿಕೊಂಡು ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ಕಲೆಕ್ಷನ್ ಮಾಡಿ ನಾನು ಅಂತಾರ. Among them were a few things I learned about some of these plants and herbs. ಬಹಳ ವಿಷಯ ಸಂಗ್ರಹ ಮಾಡೀನಿ. ಅವುಗಳಲ್ಲಿ ಈ ಪ್ಲಾಂಟ್ಗಳ ಬಗ್ಗೆ, ಹರ್ಬ್ಗಳ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು ಒಂದಿಷ್ಟು. ಪೂರ್ಣಚಂದ್ರ ಅವರು ಏನು ಒಂದು ದುಃಖ ವ್ಯಕ್ತಪಡಿಸ್ತಾರಂತಂದ್ರ, now the forests are disappearing. The people who know about these things are also disappearing, means leaving us one by one. ಸಮಸ್ಯೆ ಆಗ್ಲಿಕ್ಕತ್ತೈತಿ. ಕಾಡಿನಲ್ಲಿ ಔಷಧ ಗಿಡಗಳು ನಾಶ ಆಗ್ಲಿಕ್ಕತ್ತವ. ಔಷಧಿ ಗಿಡಗಳ ಬಗ್ಗೆ ನಾಲೆಜ್ ಇರ್ತಕ್ಕಂಥ ಈ ವಯಸ್ಸಾದ ಹಿರಿಯರು ಅವರು ಒಬ್ಬರಾದ್ಮೇಲೆ ಒಬ್ಬರು ನಮ್ಮನ್ನ ಆಗಲಿ ಹೊಂಟಾರ. ಅಂದ್ರೆ ನಾವು ಗ್ರಾಜುವಲಿ we are losing both the persons who know about the herbs, medicinal plants and also medicinal plants. Both are disappearing gradually from us. ಇದು ಬಹಳ ದುಃಖದ ಸಂಗತಿ. One must realize that if one disappears, the other becomes useless. ಈ ಎರಡುಗಳಲ್ಲಿ ಒಂದು ಕಣ್ಮರೆ ಆದ್ರೂ ಇನ್ನೊಂದು ಯೂಸ್ಲೆಸ್ ಆಗ್ತೈತಿ. ಈಗ ಕಾಡುಗಳು ಕಣ್ಮರೆ ಆದವು, ಬಟ್ ಕಾಡುಗಳ ಆ ಹರ್ಬ್ಸ್ ಬಗ್ಗೆ ಗೊತ್ತಿರುವಂತ ಜನ ಉಳ್ಕೊಂಡ್ರು. ಏನ್ ಮಾಡ್ತೀರಿ? ಕಾಡುಗಳ ಇಲ್ಲ, ಆ ಜನ ಯೂಸ್ಲೆಸ್ ಆದಂಗ. ಒಂದ್ ವೇಳೆ ಕಾಡುಗಳು ಅದಾವ್ರಿ, ಅದನ್ನ ತಿಳ್ಕೊಂಡಂತ ಜನ ಸತ್ತು ಹೋಗ್ತಾರ, ಅವಾಗ ಕಾಡುಗಳು ಇದ್ದು ಏನ್ ಪ್ರಯೋಜನ? ಯಾಕಂದ್ರೆ ಆ ಕಾಡಿನಲ್ಲಿರುವ ಔಷಧಿ ಗುಣಗಳನ್ನ ಯಾವ ರೋಗಕ್ಕೆ ಯಾವ ರೀತಿ ಬಳಸ್ಬೇಕನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಎರಡರಲ್ಲಿ ಒಂದು ಹೋಗಿ ಒಂದು ಉಳಿದ್ರು ಆ ಉಳಿದದ್ದು ಒಂದು ಯೂಸ್ಲೆಸ್ ಆಗ್ತೈತಿ. ಅಂದ್ರೆ ಪೂರ್ಣಚಂದ್ರ ವಿಚಾರ ಏನೈತಂದ್ರ, ಕಾಡುಗಳು ಇರಬೇಕು, ಅದನ್ನ ತಿಳುವಳಿಕೆ, ಅದರ ಬಗ್ಗೆ ತಿಳುವಳಿಕೆ ಇರುವಂತ ಜನರೂ ಇರಬೇಕು. ಆಗ ಅವ್ರೇನ್ ಮಾಡ್ಲಿಕ್ಕೆ ಸಾಧ್ಯತೆ ಐತಂದ್ರೆ ಈ ರೋಗ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯತೆ ಐತಿ. ಇವತ್ತ ಏನಾಗಿದೆ ಅಂತಂದ್ರೆ ಕಾಡುಗಳು ನಾಶ ಆಗ್ಲಿಕ್ಕತ್ತವ. ಕಾಡುಗಳ ಬಗ್ಗೆ ತಿಳ್ಕೊಂಡಂತ ಜನರನ್ನು ಒಬ್ಬರೊಬ್ಬರ ಮುದುಕಾಗಿ ಸಾಯ್ಲಿಕ್ಕತ್ತಾರ. ಹಿಂಗಾಗಿ ಇಂಡಿಯಾ ಈಸ್ ಲೂಸಿಂಗ್ ವೆರಿ ಕಾಸ್ಟ್ಲಿ ಟ್ರೆಸರ್ ಅಂತಂದಾಗ್ರಿ ಅದು. ಐ ಆಮ್ ವೆರಿ ಕೀನ್ ಟು ಶೇರ್ ದ ಇನ್ಫಾರ್ಮೇಶನ್ ಐ ಹ್ಯಾವ್ ವಿತ್ ಸಮ್ ಒನ್. ಸರ್ ಹೇಳ್ತಾರ, ಪೂರ್ಣಚಂದ್ರ ತೇಜಸ್ವಿ ತಾವೇನ್ ಮಾಡ್ಯಾರ, ಯಾರ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡ್ಯಾರ. ಬಟ್ ಸಂಗ್ರಹ ಮಾಡಿದಂತ ಮಾಹಿತಿಯನ್ನ ಬೇರೆಯವರ ಜೊತೆಗೆ ಶೇರ್ ಮಾಡ್ಕೋಬೇಕಂತಾರ. ಅದಕ್ಕೋಸ್ಕರ ಇದು ಆರ್ಟಿಕಲ್ ಏನು ಓದ್ಲಿಕ್ಕತ್ತೀವಲ್ಲ, ಈ ಆರ್ಟಿಕಲ್ ಅನ್ನ ಬರ್ದಾರ. ಐ ಹ್ಯಾವ್, ಎಸ್ ಏನಂತಾರ, ಐ ಆಮ್ ವೆರಿ ಕೀನ್ ಟು ಶೇರ್ ದ ಇನ್ಫಾರ್ಮೇಶನ್ ಐ ಹ್ಯಾವ್ ವಿತ್ ಸಮ್ ಒನ್. ಬೇರೆ ನಾನು ಯಾರಿಂದಲೂ ಪಡೆದಂತ ಮಾಹಿತಿಯನ್ನ ಇನ್ಯಾರಿಗೂ ನಾ ಹಂಚ್ಕೋಬೇಕಂತಂತೀನಿ. ಹೌದು,
ಅದಕ್ಕೋಸ್ಕರ ಈ ಆರ್ಟಿಕಲ್ ಅನ್ನು 20 ವರ್ಷಗಳವರೆಗೆ ಈ ಪ್ಲಾಂಟ್ ಅನ್ನು ಸ್ಟಡಿ ಮಾಡಿ ಬರ್ದಾರ. someone should be aware of these things. ಸರ್ ಹೇಳ್ತಾರ ಈ ಥಿಂಗ್ಸ್ ಗಳ ಬಗ್ಗೆ ನಾವು ಅವೇರ್ ಆಗಿರ್ಬೇಕಾಗ್ತೈತಿ. ಬಟ್ whenever I try to discuss the unique properties of these plants and herbs with my doctor friends, they become annoyed, call me ignoramus and even squabble with me. ಹಿಂಗೆ ಹೇಳ್ತಾರ. ಸರ್ ಏನ್ ಮಾಡ್ತಾರ ಅಂತಂದ್ರ ಈ ಪ್ಲಾಂಟ್ಸ್ಗಳ ಬಗ್ಗೆ ನಮಗೆಲ್ಲ ಎಚ್ಚರಿಕೆ ಇರಬೇಕಾ, ತಿಳ್ಕೋಬೇಕು, ಅದನ್ನ ಜನಾಂಗಕ್ಕೆ ತಿಳಿಸ್ಬೇಕು ಅಂತ someone should be aware of these things. ಅದ್ರ ಬಗ್ಗೆ ತಿಳ್ಕೋಬೇಕಾಗ್ತದೆ ನಾವು ಎಲ್ಲರೂ ಅಂತೇಳಿ. ಆದ್ರೆ ಅದನ್ನ ತಿಳ್ಕೊಳ್ಳಕ ಈ ಹರ್ಬ್ ಎದಕ್ ಬರ್ತೈತಿ, ಈ ರೂಟ್ ಎದಕ್ ಬರ್ತೈತಿ ಅಂತ ಹೇಳಿ ತಮ್ಮ ಡಾಕ್ಟರ್ ಫ್ರೆಂಡ್ಸ್ ಜೊತೆಗೆ ತಿಳ್ಕೊಳ್ಳಿಕ್ ಹೋದ್ರಂದ್ರ ಅವ್ರು ಏನ್ ಮಾಡ್ತಾರಂದ್ರ ಇವ್ರಿಗೆ ಅಪಹಾಸ್ಯ ಮಾಡ್ತಿದ್ರಂತ, ಇವ್ರಿಗೆ ವಾದ ಮಾಡ್ತಿದ್ರಂತ. Whenever I try to discuss the unique properties of these plants, unique properties ಅಂದ್ರ ಯುನಿಕ್ ಅಂದ್ರೆ ವಿಶೇಷವಾಗಿರುವಂತದ್ದು, ಪ್ರಾಪರ್ಟೀಸ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಕ್ವಾಲಿಟೀಸ್ ದಟ್ ಡಿಫೈನ್ ಸಮಥಿಂಗ್. ಈ ಪ್ರಾಪರ್ಟಿ ಒಂದು ಈ ಬೇವಿನ ಗಿಡ ಅದ, ನನಗ್ ಗೊತ್ತಿದ್ ಮಟ್ಟಿಗೆ ಬೇವಿನ ಗಿಡದೊಳಗ ಒಂದು ಅದು ಬಾರ್ಕ್ ಅಂತ ಇರ್ತೈತಲ್ಲ ತೊಗಟಿ, ಅದನ್ನ ತೇದು ನಾವು ಗಾಯಕ್ಕೆ ಹಚ್ಕೊಂಡ್ರೆ ಗಾಯ ಮಾಯ್ತಿತ್ತು ನಾವು ಸಣ್ಣರಿದ್ದಾಗ. ಅದ್ರ ಪ್ರಾಪರ್ಟಿ ಅದು ಬಾರ್ಕ್ ಆಫ್ ನೀಮ್ ಟ್ರೀ ಇದ್ದು ಅದು ಪ್ರಾಪರ್ಟಿ, ಅದು ಪ್ರಾಪರ್ಟೀಸ್, ಅದ್ರ ವಿಶಿಷ್ಟ ಗುಣ. ಯುನೀಕ್ ಪ್ರಾಪರ್ಟೀಸ್ ಅಂದ್ರೆ ವಿಶಿಷ್ಟ ಗುಣ. ಒಂದ್ ಯಾವ್ದಾರ ಪ್ಲಾಂಟ್ ತಗೊಂಡು ಆ ಪ್ಲಾಂಟ್ ಅಥವಾ ಹರ್ಬ್ ತಗೊಂಡು ಅದರ ವಿಶಿಷ್ಟ ಗುಣದ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರು ಡಿಸ್ಕಷನ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಡಾಕ್ಟರ್ ಫ್ರೆಂಡ್ಸ್ ಜೊತೆಗೆ ಹೋದ್ರೆ ಆ ಡಾಕ್ಟರ್ ಫ್ರೆಂಡ್ಸ್ ಏನ್ ಮಾಡ್ತಿದ್ರು, ದೇ ಬಿಕಮ್ ಅನಾಯ್ಡ್, ಸಿಟ್ ಆಗ್ಬಿಡ್ತಿದ್ರು. ಏನ್ರಿ ಪೂರ್ಣಚಂದ್ರ ಅವರೇ ನೀವು ಸಾಹಿತಿ ಅಂತೀರಿ, ಏನ್ ನೀವು ಯು ಆರ್ ignoramus. Ignoramus means a person who does not know much. ನಿಮಗೆ ನಾಲೆಜ್ ಭಾಳ ಇಲ್ಲ, ನೀವು ದಡ್ಡರದಿರಿ. ಈ ಪ್ಲಾಂಟ್ ಎಲ್ಲ ಎದಕ್ ಬರ್ತೈತ್ರಿ, ಈ ರೂಟ್ ಎಲ್ಲ ಎದಕ್ ಬರ್ತೈತ್ರಿ ಅಂತೇಳಿ ಇವ್ರೇನಾದ್ರು ಇಲ್ರಿ ಈ ಪ್ಲಾಂಟ್ ನೊಳಗ ಇಂಥ ಕ್ವಾಲಿಟಿ ಐತಿ, ಯುನೀಕ್ ಫೀಚರ್ ಐತಿ ಅದ್ರೊಳಗಂತ ಡಿಸ್ಕಷನ್ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಇವ್ರಿಗೆ ಇಗ್ನೋರಾಮಸ್ ಅಂತ ಕರಿತಿದ್ರು, ನಿಮಗೆ ನಾಲೆಜ್ ಬಹಳ ಇಲ್ಲ ಅಂತ ಕರಿತಿದ್ರು. ಅಂಡ್ ಇವನ್ ಸ್ಕ್ವಾಬಲ್ ಅಂತಂದ್ರ ಟು ಆರ್ಗ್ಯೂ ಇನ್ ಎ ನಾಯ್ಸಿ ವೇ ಅಬೌಟ್ ಅನ್ಇಂಪಾರ್ಟೆಂಟ್ ಥಿಂಗ್. ಅನ್ಇಂಪಾರ್ಟೆಂಟ್ ಥಿಂಗ್ ಇದು ನೀನ ಆಪಣ ಇವೇನೇನ ಅಂತ ಹೇಳಿ ದೊಡ್ಡ ಬಾಯಿ ಮಾಡಿ ವಾದ ಮಾಡ್ತಿದ್ರು, ಇವ್ರಿಗೆ ಹಿಂದಕ್ಕೆ ಸರ್ಸಕ್ ಪ್ರಯತ್ನ ಮಾಡ್ತಿದ್ರು. ಅಂದ್ರೆ ಇವ್ರಿಗೆ ಕ್ಯೂರಿಯಾಸಿಟಿ ಅದ್ರೊಳಗಿಂದ ಏನೈತಿ ತಿಳ್ಕೊಬೇಕಂತ ಹೇಳಿ. ಅವ್ರು ಏನಂತಿದ್ರು, ಇವನ್ನ ಫೂಲ್ ಅಂತಿದ್ರು. ಇದ್ರಾಗ ಏನ್ ಬರ್ತೈತು, ಇದ್ರಾಗ ಏನಿಲ್ಲ, ನೀ ಏನೇನ ಕಲ್ಪಿಸ್ಕೊಳಕ್ ಹತ್ತಿ ಅಂತ ತಿಳ್ಕೊಂಡು. ಹಿಂಗಾಗಿ ಏನದಲ್ಲ, ಜನ ಒಬ್ಬ ಅನಾಸಕ್ತಿ ತೋರಿಸ್ತಾರೆ. ದೇ ಆರ್ ಇಂಡಿಫರೆಂಟ್ ಟು ನೋ ದ ಪ್ರಾಪರ್ಟೀಸ್ ಆಫ್ ಡಿಫರೆಂಟ್ ಹರ್ಬ್ಸ್ ಅಂತ ಹೇಳಿ. ಅದಕ್ಕ ಸಮಾಧಾನ ಇಲ್ಲ ಪೂರ್ಣಚಂದ್ರ ಅವರು. ಜನ ಯಾಕೆ, ವೈ ಆರ್ ದೇ ಇಗ್ನೋರೆಂಟ್, ವೈ ಆರ್ ದೇ ಇಂಡಿಫರೆಂಟ್ about the special unique features of different herbs that grow in India ಅಂತ ಹೇಳಿ. ನೆಕ್ಸ್ಟ್ ಬರ್ರಿ, that day ಅಂದ್ರೆ ಎಲ್ಲಿಗೆ ಹೋದ್ರು ಗೊತ್ತೇನ್ರಿ ಇವರು ಪೂರ್ಣಚಂದ್ರ ಅವರು. ಅವತ್ತೇನು ಸಣ್ಣನ್ನ ಕರ್ಕೊಂಡು ಹೋಗಿದ್ರಲ್ಲ, ಮಾರ ಸಣ್ಣ ಮತ್ತೆ ಇವರು ಎಲ್ಲಿ ಮೆಡಿಸಿನಲ್ ಕ್ರೀಪರ್ ಇದ್ದದನ್ನ ತಗೊಂಡು ಅದನ್ನ ಟೆಂಡ್ರಿಲ್ ಅನ್ನ ಗಿಡಕ್ಕೆ ಕಟ್ಟತಾರಲ್ಲ, ಆ ದಿನ ಏನ್ ನಡೀತು ಗೊತ್ತದ ನಿಮಗೆ. ಮಾರ ಏನ್ ಮಾಡಿದನ್ರಿ, as soon as he saw it, he cut one of the tendrils and tied that tendril to the trunk of a nearby tree. ಅಲ್ಲಿಗೆ ಹೋಗ್ತಾರೆ. ಈಗ that day though Mara tying up the plant, ಮಾರ ಅವತ್ತ ಗಿಡಕ್ಕೆ ಅದನ್ನ ಕಟ್ಟಿದ್ರು praised it, ಆ ಬಳ್ಳಿನ ಬಹಳ ಹೊಗಳ್ತಾನ. ಎಷ್ಟು ಹೊಗಳ್ತಾನ, ಟು ದ ಸ್ಕೈಸ್, ಆಕಾಶ ಮುಟ್ಟುವಷ್ಟು ಅಂದ್ರೆ ವೆರಿ ಮಚ್. ಹಾಗಾದ್ರೆ ಸೇಯಿಂಗ್ ದಟ್ ಏನೇನ್ ಹೇಳ್ತಾನ ಆ ಪ್ಲಾಂಟ್ ಬಗ್ಗೆ, ದಟ್ ಎವ್ರಿ ಇಂಚ್ ಆಫ್ ಇಟ್ ವಾಸ್ ಮೆಡಿಸಿನಲ್. ಅವತ್ ಹೇಳಿದ್ದನ್ನ ಯಾವತ್ತೋ ನೆನಪಿಸ್ಕೊಂತಾರ ಇವರು. ಅವತ್ತ ಮಾರ ಏನ್ ಹೇಳ್ತಾರ, ಸರ ಈ ಬಳ್ಳಿ ಸಾಮಾನ್ಯವಲ್ಲ, ಇದಕ್ಕ ಸೀಸನ್ದು ಒಂದು
ಕರ್ಸ್ ಆಗಿದೆ, ಅದಕ್ಕೆ ಬೇಕಂದಾಗ ಸಿಗೋದಿಲ್ಲ. ಆದ್ರೆ ಇದು ಬಹಳ ಇಂಪಾರ್ಟೆಂಟ್ ಸರ್, ಬಹಳ ಇಂಪಾರ್ಟೆಂಟ್ ರೀ. ಎವ್ರಿ ಇಂಚ್ ಆಫ್ ಇಟ್, ಅದರದ್ದು ಕಾಯಿ ತಗೋ, ಅದರದ್ದು ಬೇರ್ ತಗೋ, ಅದರದ್ದು ಬಾರ್ಕ್ ತಗೋ, ಅದರದ್ದು ಬ್ರಾಂಚ್ ತಗೋ, ಅದರ ಫ್ಲವರ್ ತಗೋ, ಅದರ ಲೀಫ್ ತಗೋ, ಅದರ ಬಡ್ ತಗೋ, ಎವ್ರಿ ಇಂಚ್ ಆಫ್ ಇಟ್ ವಾಸ್ ಮೆಡಿಸಿನಲ್. ಹೌದಲ್ಲ? ಹಿ ಡಿಡ್ ನಾಟ್ ಟೆಲ್ ಮಿ ವಾಟ್ ಎಕ್ಸಾಕ್ಟ್ಲಿ ಇಟ್ ಕ್ಯೂರ್ಡ್. ಹೇಳ್ತಾನ ಇದಕ್ಕೆ ಮೆಡಿಸಿನಲ್ ಅದರಿ, ಇದು ರೋಗಕ್ಕೆ ಪರಿಹಾರ ನೀಡ್ತೈತ್ರಿ ಈ ಕ್ರೀಪರ್ ಅಂತ ಹೇಳ್ತಾನ. ಬಟ್ ಹಿ ಡಿಡ್ ನಾಟ್ ಟೆಲ್ ಮಿ ವಾಟ್ ಎಕ್ಸಾಕ್ಟ್ಲಿ ಇಟ್ ಕ್ಯೂರ್ಡ್. ಆದ್ರೆ ಒಂದು ಮಾತ್ರ ಹೈಡ್ ಮಾಡ್ತಾನ, ಈ ಬೇರು, ಈ ರೂಟ್, ಈ ಲೀಫ್, ಈ ಫ್ಲವರ್, ಈ ನಟ್ ಯಾವ ಪರ್ಟಿಕ್ಯುಲರ್ ಡಿಸೀಸ್ ಕ್ಯೂರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವ್ರಿ ಮಾರ ಪನ್ನರ್ ಅಂತ ಕೇಳಿದ್ರೆ ಮಾತ್ರ ಸರ್ ಗೊತ್ತಿಲ್ಲ ಅಂತಾನ. ಇಲ್ಲ ವೆದರ್ ಇಲ್ಲ ನೋಡಿದ್ರೆ ಹಿ ಡಿಡ್ ನಾಟ್ ಟೆಲ್ ಮಿ ವಾಟ್ ಎಕ್ಸಾಕ್ಟ್ಲಿ ದಟ್ ಎವ್ರಿ ಇಂಚ್ ಆಫ್ ಕ್ರೀಪರ್ ಕ್ಯೂರ್ಡ್. ಯಾವ ಡಿಸೀಸ್ ಕ್ಯೂರ್ ಮಾಡ್ತೈತಿ ಹೇಳ್ಬೇಕಿಲ್ಲ, ಹೇಳೋದಲ್ಲ. ಈ ಸರ್ ಏನ್ ಡೌಟ್ ಮಾಡಿ ಯಾಕೆ ಹೇಳೋದಲ್ಲ ಅಂದ್ರೆ, ವೆದರ್ ಹಿ ಡಿಡ್ ನಾಟ್ ವಾಂಟ್ ಟು ಟೆಲ್ ಮಿ, ಇವ್ರಿಗೆ ಹೇಳುದು ಬೇಡ. ಯಾಕಂದ್ರೆ ಗೊತ್ತೈತಿಲ್ಲ ನಮಗೆ, ಹೇಳಿದ್ರೆ ಏನಾಗ್ತೈತಿ, ಔಷಧಿ ಗುಣ ಕಳ್ಕೊಂತೈತಿ ಅನ್ನುವಂಥದ್ದು ಜನಾಭಿಪ್ರಾಯ ಐತಿ. ಮತ್ತು ಆ ಉದ್ದೇಶಕ್ಕೆ ಇವ್ರಿಗೆ ಹೇಳುದು ಬೇಡ ಅಂತ ಹೇಳಿಲ್ಲೋ, ಅಥವಾ ಸಿಂಪ್ಲಿ ಹಿ ಡಿಡ್ ನಾಟ್, ಅವನಿಗೆ ಗೊತ್ತೈತಿಲ್ಲ. ಐ ಕಾಂಟ್ ಸೇ ಅಂತಾರ ಸರ್, ಯಾಕೆ ಹೇಳಿಲ್ಲ ನನಗೆ, ಅವಂತೂ ನನಗೆ ಹೇಳ್ತಿರ್ಲಿಲ್ಲ. ಎವ್ರಿ ಇಂಚ್ ಆಫ್ ಇಟ್ ಈಸ್ ಮೆಡಿಸಿನಲ್ ಅನ್ನವ, ಬಟ್ ಯಾವ ಡಿಸೀಸ್ಗೆ ಇದನ್ನ ಯೂಸ್ ಮಾಡ್ತಾರಂತ ಕೇಳಿದ್ರೆ ಹೇಳಾಕಿಲ್ಲ. ಅಲ್ಲ ಇವ್ರು ಅನ್ಕೊಂತಾರೆ ಯಾಕೆ ಹೇಳಿಲ್ಲ ಅಂದ್ರೆ ಹೇಳಬಾರ್ದು ಇವ್ರಿಗೆ ಅನ್ನುವಂಥ ಉದ್ದೇಶಕ್ಕೆ ಹೇಳಿಲ್ಲ, ಅಥವಾ ನಿಜವಾಗ್ಲೂ ಅವನಿಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ಲ, ನನಗಂತೂ ಹೇಳ್ತಿರ್ಲಿಲ್ಲ. ಮತ್ತೆ ಐ ಡಿಡ್ ನಾಟ್ ಫೋರ್ಸ್ ಹಿಮ್. ಮತ್ತೆ ಯಾವಾಗವ ತಾನಷ್ಟು ತಾನು ಹೇಳಿಲ್ಲ ಅಂತಂದಾಗ ನಾನಾದ್ರೂ ಫೋರ್ಸ್ ಮಾಡಕ್ ಬರಲ್ಲ, ನಾ ಮಾಡ್ಲಿಲ್ಲ ಅಂತ ಹೇಳ್ತಾರ. ಹಿಂಗ ಮಾರ ಏನ್ ಮಾಡ್ತಾನ ಅಂದ್ರ, ಮಾರ ಸ್ಪನ್ ಸಚ್ ಎಕ್ಸೈಟಿಂಗ್ ಯಾರ್ನ್ಸ್ ಅಂತೇಳಿ. ಸ್ಪನ್ ಅಂದ್ರೆ ನೂಲುದು, ನೇಯುದ್ರಿ, ನೂಲುದ್ರಿ. ಎಕ್ಸೈಟಿಂಗ್ ಯಾರ್ನ್ ಅಂದ್ರೆ ಎಳೆಗಳು. ಕಾತುರ, ಬಹಳ ಬಹಳ ಕಾತುರವಾಗ್ತಕ್ಕಂಥ ಎಳೆಗಳನ್ನ ಹೆಣಿತಾನ ಅಂದ್ರೆ ಏನದರ ಅರ್ಥ, ಏನಾರ ಒಂದು ಈ ಮಾರ್ವೆಲಸ್ ಆಗಿರ್ತಕ್ಕಂಥ ಕಥೆನ ಕಟ್ತಾನ ಅಂತ ಹೇಳಿ, ಸರಿ ತಾನೆ. ಅಂಡ್ ಏನ್ ಮಾಡ್ತಾನ್ರಿ, ಏನೇನೋ ಕತೆ ಕಟ್ತಾನಪ್ಪ ಈ ಒಂದು ಪ್ಲಾಂಟ್ ಬಗ್ಗೆ. ಆ ಸ್ಪನ್ ಎಕ್ಸೈಟಿಂಗ್ ಯಾರ್ನ್ಸ್, ಏನೇನೋ ಕತೆ ಕಟ್ತಾನ ಅಂದ್ರೆ ನೂಲುದು, ನೇಯುದು ಅಂತೇಳಿ, ಸೀರೆ ನೇಯ್ತಾರಲ್ಲ ಆ ತರಹ ನೇಯ್ದ ಮೇಲೆ ಒಂದ್ ಸೀರೆ ತಯಾರಾಗ್ತದೆ. ಇವನು ಹಂಗೊಂದು ಲೈನ್ ಬೈ ಲೈನ್ ಹೇಳ್ಕೊಂತ ಯಾರನ್ ಬಾಯ್ ಯಾರನಂದ್ರೆ ಒಂದೊಂದು ಹೇಳಿ, ಲೈನ್ ಬೈ ಲೈನ್ ಅಂದ್ರೆ ಒಂದೊಂದು ಲೈನ್ ಅನ್ನು ಹೇಳ್ಕೊಂತ ಕೇಳೋರಿಗೆಲ್ಲ ಎಕ್ಸೈಟ್ ಆಗ್ಬೇಕು ಅಂತ ಕತಿ ಕಟ್ತಾನ. ಇನ್ಸ್ಟೆಡ್ ಆಫ್ ಟೈಯಿಂಗ್ ಇಟ್ ಟು ಟ್ರೀ, ಈವನ್ ಅದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಸರ್ ಏನ್ ಹೇಳ್ತಾರಂದ್ರ, ಮಾರ ಇಂತಿಂತ ಕತಿ ಹೇಳ್ತಾನಲ್ಲ, ಜನ ನಂಬೋದು ನಂಬಿಕೆ ಏನ್ ಬಿಡ ಮಾರನ, ಅಯ್ಯೋ ಏನೋ ಒಂದು ಬೋಗಸ್, ಏನೋ ಒಂದು ಗುಳಿಗೆ ಕೊಡ್ತಾನ ಅಂತ ಅನ್ಬೇಕು. ಅದಕ್ಕೆ ಸರ್ ಇಲ್ಲಿ ಏನಂತಾರಂದ್ರ, ಅವ ಕತಿ ಹೇಳುದು ಬಿಟ್ಟು ಆ ಬಳ್ಳಿನ ಗಿಡದ ಬಡ್ಡಿಗೆ ಕಟ್ಟುದು ಬಿಟ್ಟು ತನ್ನ ಕೊಳ್ಳಾಗನ ಆ ಬಳ್ಳಿ ಹಾಕೊಂಡು ಊರಾಗ ಬಂದ್ರು ಅವನ್ನ ಯಾರು ಕೇರ್ ಮಾಡಲ್ಲ. ಮಾರಾಣ ಸುಳ್ಳು ಸುಳ್ಳವ ಅಂತ ಹೇಳಿ ಹಂಗತೆ ಕತೆ ಹೇಳ್ತಿದ್ದ. ಮಾರಾ ಸ್ಪನ್ ಸಚ್ ಎಕ್ಸೈಟಿಂಗ್ ಯಾರ್ನ್ಸ್ ದಟ್ ಇನ್ಸ್ಟೆಡ್ ಆಫ್ ಒಟ್ಟ, ಅದಕ್ಕೆ ಎಂತೆಂತ ಎಕ್ಸೈಟಿಂಗ್ ಕತೆ ಹೇಳ್ತಿದ್ನಂದ್ರೆ, ದಟ್ ಇನ್ಸ್ಟೆಡ್ ಆಫ್ ಟೈಯಿಂಗ್ ಇಟ್, ಗಿಡಕ್ಕೆ ಅದನ್ನ ಕಟ್ಟುದ್ರ ಟು ದ ಟ್ರೀ, ಗಿಡಕ್ಕೆ ಅದನ್ನ ಕಟ್ಟುದ್ರ ಬದಲಾಗಿ, ಇಫ್ ಹಿ ಹ್ಯಾಡ್ ಟೈಡ್ ದ ಕ್ರೀಪರ್ ಅರೌಂಡ್ ಹಿಸ್ ನೆಕ್, ಓನ್ ನೆಕ್, ಕುತ್ತಿಗೆನ ಅದನ್ನ ತನ್ನ ಕುತ್ತಿಗೆಗೆ ಅದನ್ನ ಕಟ್ಕೊಂಡು ಬಂದ್ರು, ಪೀಪಲ್ ವರ್ ನಾಟ್ ಲೈಕ್ಲಿ, ಅಂದ್ರೆ ಸಂಭವ ಸಾಧ್ಯತೆ ಇಲ್ಲ. ಪೀಪಲ್ ವೇರ್ ನಾಟ್ ಲೈಕ್ಲಿ ಟು ಟೇಕ್ ಹಿಮ್ ಸೀರಿಯಸ್ಲಿ, ಪೀಪಲ್ ಡು ನಾಟ್ ಟೇಕ್ ಹಿಮ್ ಸೀರಿಯಸ್ಲಿ, ತನ್ನಕ್ಕೊಳಗೆ ಕಟ್ಕೊಂಡ್ ಬಂದ್ರು. ಯಾಕಂದ್ರೆ ಅವ ಹೇಳೋ ಸುಳ್ಳ ಅಂತ ಎಲ್ಲರಿಗೂ ಗೊತ್ತು. ಬಟ್ ಈಸ್ ಸ್ಟೋರೀಸ್ ವೇರ್ ಮಾರ್ವೆಲಸ್, ಸುಳ್ಳು ಹೇಳ್ತಾನಂದ್ರು ಸಹಿತ ದ ಸ್ಟೋರೀಸ್ ವೇರ್ ಮಾರ್ವೆಲಸ್ ದರ್ ವೆರಿ ಗುಡ್, ವಂಡರ್ಫುಲ್. Even though they were not true. Okay. One day, it seems Mara had gone to the forest to bring some bamboo shoots home. ಒಂದ್ಸಲ ಒಂದು ಘಟನೆ ಆಯ್ತು, ಆ ಕಥೆಯನ್ನ ಇಲ್ಲಿ ಹೇಳ್ತಾರೆ.
ಈ ಒಂದ್ ದಿವಸ ಇಟ್ ಸೀನ್ಸ್ ಅಂತ ಅನಿಸ್ತದ ಅಂತಾರ, ಇದಿರ್ಬೇಕು ಬಹುತೇಕ, ನನಗೂ ಸರಿಯಾಗಿ ನೆನಪಿಲ್ಲ. ಮಾರಾ ಹ್ಯಾಡ್ ಗಾನ್ ಟು ದಿ ಫಾರೆಸ್ಟ್ ಟು ಬ್ರಿಂಗ್ ಸಮ್ ಬ್ಯಾಂಬೂ ಶೂಟ್ಸ್ ಹೋಮ್. ಬ್ಯಾಂಬೂ ಶೂಟ್ಸ್ ತರ್ಲಿಕ್ಕೆ ಹೋಗಿದ್ದ. ಬ್ಯಾಂಬೂ ಶೂಟ್ಸ್ ಅಂದ್ರೆ ಏನಂತಂದ್ರೆ ದ ಎಡಿಬಲ್ ಸ್ಪ್ರೌಟ್ಸ್ ಆಫ್ ಬ್ಯಾಂಬೂ ಪ್ಲಾಂಟ್ಸ್. ಇದು ಬ್ಯಾಂಬೂ ಪ್ಲಾಂಟ್ ನೊಳಗ ಒಂದು ತಿನ್ನು ಪದಾರ್ಥ ಸಿಗುತ್ತಂತ, ಶೂಟ್ ಅಂತಾರ ಅದಕ್ಕ. ಸ್ಪ್ರೌಟ್ ಮೊಳಕೆ 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 ಹೊಡಿತಿರ್ತೈತಿ. ಈಗ ಒಮ್ಮೊಮ್ಮೆ ತಿಂತೀವ್ರಿ, ಸಣ್ಣ ಸಣ್ಣ ಮೊಳಕೆ ತಿಂತಿರ್ತೀವ್ರಿ. ಇದು ನಿಮ್ಗೆ ಗೊತ್ತಿರಕ್ಕಿಲ್ಲ. ಹುಣಸಿ ಗಿಡ ಇರ್ತಿತ್ತು ನಾವು ಸಣ್ಣವ್ರಿದ್ದಾಗ. ಸ್ಪ್ರೌಟ್ ಅದ್ರ ತಪ್ಲನ ಬೆಳ್ಳನ್ ತಪ್ಲ ಇರ್ತಿತ್ತಾಗ, ಮುಗುಳೇನೋ ಅಂತಾರ ಅದಕ್ಕ. ಅದನ್ನ ತಗೊಂಡ್ ನಾವು ತಿಂತಿದ್ವಿ ನಾವು ಸಣ್ಣರಿದ್ದಾಗ. ದನ ಕಾಯ್ಲಿಕ್ಕೆ ಹೋಗಿದ್ವಿ ನಾವು ಗುಡ್ಡಕ್ಕ, ಅದನ್ನೆಲ್ಲ ಹರ್ಕೊಂಡೆಲ್ಲ ತಿಂತಿದ್ವಿ ನಾವ್ರಿ. ಅದಕ್ಕೆ ಶೂಟ್ಸ್ ಅಂತ ಕರಿತಾರೆ. ಬ್ಯಾಂಬೂ ಶೂಟ್ಸ್ ಮನೆಗೆ ತರ್ಲಿಕ್ಕೆ ಹೋಗಿದ್ದ. ಎಡಿಬಲ್ ಇರ್ತೈತೆ ಅದು, ಅಂದ್ರೆ ಅದು ಈಟೇಬಲ್ ಅಂತ ಹೇಳಿ ತರ್ಲಿಕ್ಕೆ ಅಂತ ಹೋಗಿದ್ದ. ಏನಾತಲ್ಲೇ, ವಿತ್ ಹೀಸ್ ಹ್ಯಾಂಡ್ಸ್ ಥ್ರಸ್ಟ್ ಥ್ರೂ ದ ಬ್ಯಾಂಬೂ ಕೇನ್. ಬ್ಯಾಂಬೂ ಗಳ, ಹಿಂಗ ಬ್ಯಾಂಬೂ ಗಳ ಇರ್ತೈತ, ಕೇನ್ ಅಂದ್ರೆ ಗಳ. ಆ ಗಳದೊಳಗ ಒಳಗ ಕೈನ ತುರುಕ್ತಾನ. ಥ್ರಸ್ಟ್ ಅಂದ್ರೆ ತುರುಕುದು. ಥ್ರೂ ದ ಬ್ಯಾಂಬೂ ಕೇನ್, ಒಳಗ ತುರುಕಿ ಅಲ್ಲಿ ಒಳಗಿರ್ತೈತೆ ಅಂತ ಅನಿಸ್ತೈತೆ ಶೂಟ್ ಅದು, ಅದನ್ನ ಕಟ್ ಮಾಡ್ಕೋಬೇಕಾಗೈತೆ. ಕೈಯನ್ನ ಒಳಗ್ ಹಾಕಿ ಬ್ಯಾಂಬೂದೊಳಗ ಕಟ್ ಮಾಡ್ತಿರ್ಬೇಕಾದ್ರೆ, when he was cutting the shoot, he accidentally cut his hand. ಕೈಗೆ ಕುಡುಗೋಲ್ ಬಿತ್ತಪ್ಪ ಒಳಗ, ಅಲ್ಲೇ ಬ್ಯಾಂಬೂ ಶೂಟ್ ಕಟ್ ಮಾಡುವಾಗ ಕೈಗೆ ಕುಡುಗೋಲ್ ಬಿತ್ತು. ದ ಶಾರ್ಪ್ ಶಿಕ್ಕಲ್ ಅಂದ್ರೆ ಕುಡುಗೋಲ್ ಏನಾಯ್ತು, had apparently ನ್ಯಾಚುರಲಿ ಕತ್ತರಿಸ್ಬಿಡ್ತು. ಆರ್ಟರಿ ಅಂದ್ರೆ ನರ. ಎಂತ ನರ ಅಂತಂದ್ರೆ ಎಸ್, ಒನ್ ಆಫ್ ದಿ, ಅದು ಏನಂತಾರೆ ಆರ್ಟರಿ ಅಂದ್ರೆ ಒನ್ ಆಫ್ ದಿ ಟ್ಯೂಬ್ಸ್ ದಟ್ ಟೇಕ್ಸ್ ಬ್ಲಡ್ ಫ್ರಮ್ ದ ಹಾರ್ಟ್ ಟು ಅದರ್ ಪಾರ್ಟ್ಸ್ ಆಫ್ ಬಾಡಿ ಅಂತೇಳಿ. ನರ ಅಂತ ಅನ್ಕೊಡ್ರಿ. ಎರಡು ತರದ್ದು ಇರ್ತದ, ವೇನ್, ಆರ್ಟರಿ ಅಂತೇಳಿ. ಆರ್ಟರಿ ನರ ಅಂತ ತಿಳ್ಕೊಡ್ರಿ. ಪಾರ್ಟ್ಸ್ ನಿಂದ ಹಾರ್ಟಿಗೆ ಹೋಯ್ದು, ಹಾರ್ಟ್ ನಿಂದ ಪಾರ್ಟ್ಸ್ ಹೋಯ್ದು ಅಂತ ಇದ್ದಂಗೆ ಐತದ. ಆರ್ಟರಿ ಅಂದ್ರೆ ಹಾರ್ಟ್ ನಿಂದ ಪಾರ್ಟ್ಗೆ ಬ್ಲಡ್ ಅನ್ನು ಒಯ್ತಕ್ಕಂಥದ್ದೊಂದು ನರ ಇದು. ಆ ನರ ಕಟ್ಟಾಗಿ ಬಿಡ್ತೇವೆ ಅಪಾರೆಂಟ್ಲಿ. ಆರಾಮಾಗಿರಿ ಅದೊಂದು ಸಾಮಾನ್ಯನ ಕುಡುಗೋಲು ಕತ್ತರಿಸ್ಬಿಡ್ತಾರೆ. ಇಟ್ ಸ್ಟಾರ್ಟೆಡ್ ಬ್ಲೀಡಿಂಗ್. ಎಸ್, ಬ್ಲೀಡಿಂಗ್, ಫ್ಲೋ ದ ಬ್ಲಡ್. ಹೆಂಗಂದ್ರೆ ಕಾಪಿಯಸ್ಲಿ ಅಂತೇಳಿ. ಕಾಪಿಯಸ್ಲಿ ಅಂತಂದ್ರೆ ಏನಂತಂದ್ರೆ ಅಬಂಡೆಂಟ್ಲಿ ಇನ್ ಸಪ್ಲೈ, ದೊಡ್ಡ ಪ್ರಮಾಣ, ಪ್ಲೆಂಟಿಫುಲಿ, ಬಳ ದಬ 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 ದಬ, ಪ್ರೊಫ್ಯೂಸ್ಲಿ ಅಂತ ಹೇಳಿ. ಇನ್ನು ಸ್ಪ್ರೌಟ್ಸ್ ಅಂತೇಳಿ, ಇನ್ನು ಸ್ಪರ್ಟ್ಸ್ ಅಂತೇಳಿ. ಸ್ಪರ್ಟ್ಸ್ ಅಂದ್ರೆ ಗೊತ್ತಂದ್ರಿ, ಕಂಟಿನ್ಯೂಸ್ಲಿ ಅಲ್ಲ, ಬಿಟ್ಟು ಬಿಟ್ಟು ದಬ ದಬ ಬರುದು, ಸ್ವಲ್ಪ ಗಪ್ಪಾಗೋದು, ದಬ ದಬ ಬರುದು. ಕಂಟಿನ್ಯೂವಲ್ಲಿ ಅಂತಂದ್ರೆ, ಕಂಟಿನ್ಯೂವಸ್ಲಿ ಅಂದ್ರೆ ಬಿಟ್ಟು ಬಿಡದೆ, ಕಂಟಿನ್ಯೂವಲ್ಲಿ ಅಂದ್ರೆ ಬಿಟ್ಟು 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 ದಬ ದಬ ಬರುದು, ಮತ್ತೊಂದು ಸ್ವಲ್ಪ ಗಪ್ಪಾಗೋದು, ದಬ ದಬ ಬರುದು, ಮತ್ತೊಂದು ಸ್ವಲ್ಪ ಗಪ್ಪಾಗೋದು. ಇದಕ್ಕ ಸ್ಪರ್ಟ್ಸ್ ಅಂತ ಕರೀತಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ರಕ್ತ ಬರ್ಲಿಕ್ಕತ್ತು, ಒಂದ್ಸಲ ದಬ ದಬ ಬರೋದು, ಮತ್ತೊಂದ್ ಸ್ವಲ್ಪ ಗಪ್ಪಾಗೋದು, ಹಿಂಗತೆ ರಕ್ತ ಬರ್ಲಿಕ್ಕತ್ತು. ಎವ್ರಿ ಒನ್ ಅರೌಂಡ್ ವಾಸ್ ಅಲಾರ್ಮ್ಡ್. ಅವ ಒಬ್ಬನ ಹೋಗ್ಯಾನಂತ ಸರ್ ಹೇಳ್ತಾರಲ್ಲ, ಮಾರ ಹ್ಯಾಡ್ ಅಂತಾರ. ಇಲ್ಲಿ ಬಂದು ಅವನ ಜೊತೆಗೆ ಮಗ್ಲಿರ್ತಕ್ಕಂಥವ್ರು ಅಂತಾರ. ಅಲ್ಲಿ ಇರ್ಬೋದು ಯಾರು, ಅಲ್ಲಾಗ ಬಲ್ಲಾಗ ಯಾರು ಇರ್ಬೋದ್ರಿ. ಇವಾಗ ಕೂಗಿರ್ಬೇಕು, ಅಯ್ಯೋ ಕೈ ಗಾಯ ಆತ ಬರ್ರಿ ಅಂತೇಳಿ ಬಂದಿರ್ಬೇಕು, ಅಥವಾ ಅವ್ರ ಜೊತೆಗೇನೆ ಇಬ್ರು ಮೂವರು ಹೋಗಿರ್ಬೋದು. ಎವ್ರಿ ಒನ್ ಅರೌಂಡ್ ವಾಸ್ ಅಲಾರ್ಮ್ಡ್, ಎಚ್ಚರ ಆದ್ರು. ಸಮನ್ ಬ್ರಾಟ್ ಸಮ್ ಲೀಫ್. ಈ ಟೈಮಕ್ಕೆ ಬರೋಬ್ಬರಿ ಯಾವನೋ ಹಿಂಗ ಗುಡ್ದಾಗಣ ಇದ್ರಲ್ಲ, ಸಟ್ನ ಹಿಂಗ್ ಕೈ ಹಾಕ್ಬಿಟ್ರು ಯಾವ್ದೋ ಒಂದು ಗಿಡಕ್ಕ, ಯಾವ್ದೋ ಒಂದು ತಪ್ಲ ಸಿಕ್ತು. ಆ ತಪ್ಲ ಸರಕ್ನ ಹರ್ಕೊಂಡ್ರು. ಅಂದ್ರೆ ಇಷ್ಟ ರೀ, ಅಲ್ಲೇ ನಮ್ಮ ಶಿವಮೊಗ್ಗ ನಮ್ಮ ಸರ್ ಪೂರ್ಣಚಂದ್ರ ಇರುವಂತದ್ದು ಎಲ್ಲ ಶಿವಮೊಗ್ಗ ಸೈಡ್ ಅಲ್ಲ. ಆ ಕಾಡಿನಲ್ಲಿ ಯಾವ್ದೋ ಒಂದು ಲೀಫ್ ಅನ್ನ ಹರ್ಕೊಂಡ್ರು. ಆ ಲೀಫ್ ಅಂಡ್ ಪ್ರೆಸ್ಡ್ ಇಟ್ ಅಗೇನ್ಸ್ಟ್ ದ ವೂಂಡ್. ಆ ವೂಂಡ್ ಇತ್ತಲ್ಲ, ಕುಡುಗೋಲು ಬಿದ್ದಿತ್ತ, ಅದ್ರ ಮ್ಯಾಗ ತಪ್ಲ ಇಟ್ಟು ಒತ್ತಿದ್ರು, ಪ್ರೆಸ್ ಮಾಡಿದ್ರು. ಅಂಡ್ ಬ್ಯಾಂಡೇಜ್ ಇಟ್, ಅದನ್ನ ಸ್ವಲ್ಪ ಬ್ಯಾಂಡೇಜ್ ಮಾಡ್ತಾರ. ಎಲ್ಲಿ ಸಿಕ್ತು ಅರಿವಿ ಅಂತೀರನೆ, ವಿತ್ ಎ ಕ್ಲಾತ್ ಟಾರ್ನ್ ಫ್ರಮ್ ಒನ್ ಆಫ್ ದೇರ್ ಲುಂಗೀಸ್. ಯಾವಂದ ಒಂದು ಲುಂಗಿ ತಗೊಂಡ್ರು, ಆ ಲುಂಗಿದ ಒಂದು ಸ್ವಲ್ಪ ಅಷ್ಟು ಬೇಕಷ್ಟು ಹ್ಯಾಂಡ್ ಕರ್ಚಿಪ್ನಷ್ಟು ಕಟ್ ಮಾಡಿದ್ರು. ಕಟ್ ಮಾಡಿ ಅದನ್ನ ಅವನ ಕೈನ ಬ್ಯಾಂಡೇಜ್ ಮಾಡಿಬಿಟ್ರು. ಹಿಂಗತೆ ಮಾಡ್ಕೊಂಡು ಇದು ಘಟನೆ ಇದು ಆದದ್ದು. ಮಾಡ್ಕೊಂಡು ಮುಂದೆ ಏನ್ ಮಾಡ್ತಾರ, ಮಾರಾ ಹೆಲ್ಡ್ ಹೀಸ್ ವೂಂಡೆಡ್ ಹ್ಯಾಂಡ್ ಕೇರ್ಫುಲಿ. ಮಾರ ಏನ್ ಮಾಡ್ತಾನ್ರಿ, ಗಾಯದ ಕೈಯನ್ನ ಹಗರ್ಕ ಹಿಂಗೆ ಎತ್ತರಿಸಿ ಹಿಡಿತಾನ್ರಿ. ಹಗರ್ಕ ಎತ್ತರಿಸಿ ಹಿಡಿದು ವೂಂಡೆಡ್ ಹ್ಯಾಂಡ್ ಕೇರ್ಫುಲಿ ಎತ್ತರಿಸಿ ಹಿಡಿತಾನ.
ಯಾಕಂದ್ರೆ ಏನೋ ಗಾಯ ಆಗ್ಬೋದು, ಮತ್ತಷ್ಟು ಅದು ಇದು ಆಗೋದು, ಸ್ವಲ್ಪ ನಿಲ್ಬೇಕು ರಕ್ತ ಅಂತೇಳಿ. Mara held his wounded hand carefully so that it would not shake too much. ಶೇಕ್ ಆಗಬಾರ್ದು, ಶೇಕ್ ಆದ್ರೆ ಮತ್ತೆ ಇನ್ನೂ ಬ್ಲಡ್ ಇನ್ನೂ ಬರ್ತೈತಿ. ಹಗೂರ್ಗ್ ಹಿಡ್ಕೊಂಡ ಅಂಡ್ ವೆಂಟ್ ಟು ದ ವೈಟ್ ಮ್ಯಾನ್ ಅಟ್ ಹುಲಿಹಿಂಡಲು. ಹುಲಿಹಿಂಡಲು ಅಂತ ಒಂದು ಊರು ಅದರ. ಆ ಹುಲಿಹಿಂಡಲು ಹತ್ರ, ಹುಲಿಹಿಂಡಲು ಊರಿನ ಕಾಡ್ನಾಗ ಇದ್ದಾರಲ್ಲ ಅವರು, ಹುಲಿಹಿಂಡಲು ಊರಿಗೆ ಹೋದ್ರು. ಯಾಕೆ ಹೋದ್ರು ಅಂತ ಕೇಳಿದ್ರ, ಫಾರ್ ಪ್ರಾಪರ್ ಡ್ರೆಸ್ಸಿಂಗ್ ಅಂಡ್ ಪ್ರಾಪರ್ ಟ್ರೀಟ್ಮೆಂಟ್. ಇವಾಗ ಅವ್ರು ಮಾಡ್ಕೊಂಡದ್ದು ಟ್ರೀಟ್ಮೆಂಟ್ ಅಂದ್ರೆ ತಪ್ಪಲ ಹಾಕೊಂಡ್ರೆ, ಕಾಡ್ನಂದು ಯಾವುದೋ ಒಂದು ತಪ್ಪಲ ಹಾಕಿದ್ ಬಿಟ್ರು. ನಾವು ಹಂಗ ಮಾಡ್ತಿದ್ವಿ. ನಾವು ಅವಾಗ ಸ್ವಲ್ಪ ಹೊಲಕ್ಕೆ ಹೋಗ್ತಿದ್ವಲ್ಲ, ಕುಡ್ಗೋಲ್ ನಮ್ಮ ಕೈಗೂ ಬೀಳ್ತಿತ್ತು. ಕುಡ್ಗೋಲ್ ಬಿದ್ದರೆ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ಅಲ್ಲೇ ಪುಂಡಿ ಪಲ್ಲೆ ಗಿಡ ಅಂತಿರ್ತಾವೆ, ಆ ಪುಂಡಿ ಪಲ್ಲೆ ಗಿಡನ ತಪ್ಪಲನ ಒಂದಿಷ್ಟು ಹರಿದು ಬಿಡ್ತಿದ್ವಿ. ಹರಿದು ಅದನ್ನ ಒಂಚೂರು ಕಚ ಕಲ್ಲಲ್ಲಿ ಹಿಂಗೆ ಜಜ್ಜೋದು, ಒಂದು ಬ್ಯಾಗ್ ಹಾಕಿ ಒಂಚೂರ ನೀರು ಹಾಕಿ ಅದೇ ಇದನ್ನ ರಸ ಏನು ಜ್ಯೂಸ್ ಬರ್ತಲ್ಲ, ಆ ಜ್ಯೂಸ್ನ ಕಟ್ಟದ ಗಾಯದ ಮೇಲೆ ಹಾಕಿಬಿಡ್ತಿದ್ದು, ಒಂದು ಅರ್ಬಿ ತಗೊಂಡು ಕಟ್ಟಿಬಿಡ್ತಿದ್ದೆ. ಅದ ನಮ್ಮ ಡಾಕ್ಟರ್, ಅದೇ ನಮ್ಮ ಎಲ್ಲ ಡ್ರೆಸ್ಸಿಂಗ್ ಬಂತು, ಫಸ್ಟ್ ಏಡ್ ಬಂತು, ಎಲ್ಲ ಬಂತು. ಹಾಸ್ಪಿಟಲ್ಗೆ ಏನು ಹೋಗ್ತಿರ್ಲಿಲ್ಲ. ಹಂಗತೆ ಆಗ್ತಿತ್ತು ನಾವು ಸಣ್ಣರಿದ್ದಾಗ. ಅಲ್ಲ, ಸಣ್ಣ ಪ್ರಮಾಣದ ಆಗ್ತಿತ್ತು, ಬಟ್ ಹಿಂಗತೆ ನಾವು ಕ್ಯೂರ್ ಮಾಡ್ಕೊಂತಿದ್ವಿ, ಕ್ಯೂರ್ ಆಗ್ತಿತ್ತು. ಇವರು ಹಂಗ ಮಾಡ್ತಾರ. ಬಟ್ ಮತ್ತೆ ಡಾಕ್ಟರ್ ಹತ್ರ ಬರ್ತಾರ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು, ಮೆಡಿಸಿನ್ ತಗೋಬೇಕು, ಡ್ರೆಸ್ಸಿಂಗ್ ಮಾಡಿಸ್ಬೇಕು ಅಂತೇಳಿ. The white man got out of his first aid kit. ಇವನು ನೋಡಿದ್ನಲ್ಲ, ಕೇಳ್ಯಾರ, ವಾಟ್ ಇಸ್ ದ ಪ್ರಾಬ್ಲಮ್? ಎಸ್, ಐ ಹ್ಯಾವ್ ಗಾಟ್ ಮೈ ಹ್ಯಾಂಡ್ wounded ಅಂತ ಹಿಂಗಿತಾನ ಅಂದಿರ್ಬೇಕ್ರಿ. ಅವ ಏನ್ ಮಾಡ್ತಾನೆ, ಫಸ್ಟ್ ಏಡ್ ಕಿಟ್ ಅಂತ ತೆಗಿತಾನ. ಬಾಕ್ಸ್ ತೆಗೆದು ಫಸ್ಟ್ ಏಡ್ ಕಿಟ್ ಇರ್ತೈತಿ ಒಂದಿಷ್ಟು ಅಂತ ತೆಗೆದ. ಫಸ್ಟ್ ಏಡ್ ಕಿಟ್ ಓಪನ್ ಮಾಡ್ದ, ಅಂಡ್ ಕಾಟನ್ ಅಂಡ್ ಮೆಡಿಸಿನ್ಸ್ ಅಂಡ್ ಆಂಟಿಬಯೋಟಿಕ್ ಪೌಡರ್ ಎಟ್ಸೆಟ್ರಾ ಓಪನ್ ಮಾಡ್ದ. ಟ್ರೀಟ್ಮೆಂಟ್ ಮಾಡ್ಬೇಕಂತ ಹೇಳಿ ಓಪನ್ ದ ಬ್ಯಾಂಡೇಜ್. ಕೈ ಸುತ್ತಿರ್ತದೆ, ಬ್ಯಾಂಡೇಜ್ ಮಾಡ್ತಾರಲ್ಲ ಲುಂಗಿ, ಆ ಲುಂಗಿ ಅದನ್ನ ಎಲ್ಲ ತೆಗೆದ್ರೆ. ಅಂಡ್ ರಿಮೂವ್ ದ ಲೀಫ್ ಅನ್ನ ತೆಗೆದು ನೋಡ್ತಾನ. ದೇರ್ ವಾಸ್ ಸರ್ಪ್ರೈಸ್. ಸರ್ಪ್ರೈಸ್ ಏನ್ ಸರ್ಪ್ರೈಸು ಅಂತಂದ್ರೆ, ಇಲ್ಲಿ ಹೇಳ್ತಾನ ನೋಡ್ರಿ, ಏನಪ್ಪ ಸರ್ಪ್ರೈಸ್ ಅಂತ. ಎಕ್ಸೈಟಿಂಗ್ ಮಾರ್ಕನ್ ಕೊಟ್ಟಾರಲ್ಲ, ಏನ್ ಸರ್ಪ್ರೈಸ್ ಅಂತ ಇಲ್ಲಿ ಹೇಳ್ತಾರ ನೋಡ್ರಿ. ದರ್ ವಾಸ್ ನೋ ಬ್ಲಡ್, ನೋ wound. ಯಾಕೆ ಹಂಗಾಗಿರ್ಬೇಕು ಹೇಳ್ರಿ? ಏನಾದ್ರೂ ಮಂತ್ರ ಹಾಕೊಂಡಾರ? ಇಲ್ಲ. ಆ ಮೆಡಿಸಿನಲ್ ಒಂದೇನೋ ಲೀಫ್ ಕಟ್ಟ್ಯಾರಲ್ಲ, ಅದ್ರೊಳಗ ಮೆಡಿಸಿನಲ್ ಪ್ರಾಪರ್ಟೀಸ್ ಐತ್ರಿ. ಆಗ ನಾ ಹೇಳಿದ್ನಲ್ಲ, ಪುಂಡಿ ಪಲ್ಲೆ ತಪ್ಪಲನ್ನ ನಾವು ಕಟ್ಕೊಂತಿದ್ವಿ, ಗಾಯ ಮಾಯ್ತಿತ್ತು. ಅದ್ರ ಒಂದ್ 2 ದಿವಸ ತಗೊಂತಿತ್ತು. ಬಟ್ ಇಲ್ಲಿ ಮಾತ್ರ ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಬಹಳ ಹೈ ಕ್ವಾಲಿಟಿ ಮೆಡಿಸಿನ್ ಇರ್ತೈತೆ ಅದ್ರೊಳಗ ಅಂತ ಅನ್ಸುತ್ತ. ಬಂದ ಡಾಕ್ಟರ್ ಹತ್ರ ಅದನ್ನ ಲೀಫ್ ಓಪನ್ ಮಾಡಿದ್ರೆ, ಕಾಟನ್ ಓಪನ್ ಮಾಡಿದ್ರೆ, ದರ್ ವಾಸ್ ನೋ ಬ್ಲಡ್ ಅಂತೂ ಇಲ್ಲ, ಇವನು woundನೂ ಇಲ್ಲ. ಗಾಯ ಐತಂದ್ರೆ ಗಾಯ ಸಹಿತ ಮಾತಿರ್ಬೇಕಾ? ಶಾಕ್, ಸರ್ಪ್ರೈಸ್. In fact, no sign of any wound having been there. At least ಏನಿಲ್ಲ, ಬ್ಲಡ್ ಇಲ್ಲ, ಹಸಿ ಗಾಯ ಇಲ್ಲ. ಸ್ಕಾರ್ ಅಂತ ಕರಿತಾರ, ಹಳೆ ಕಾಲದಲ್ಲಿ ಗಾಯ ಆಗಿ ಇವತ್ತು ಸಹಿತ ಕಲಿ ಉಳ್ಕೊಂಡಿರ್ತಾರಲ್ಲ, ಆ ಸ್ಕಾರ್ ಸಹಿತ ಇದ್ದಿದ್ದಿಲ್ಲ ಅಲ್ಲೇ. Now the white man became angry with Mara. ಯಾಕೆ ಹೇಳು? ಸುಳ್ಳು ಹೇಳನ ಮಾರ ಅಂತ ಹೇಳಿ ಬೈದು ಬಿಡ್ತಾನೆ. ಡಾಕ್ಟರ್ಗೆ ಅವ ಏನ್ ಅನ್ಕೊಂಡಾನ, ಸುಮ್ಮನೆ ಬಂದಾರ ಇವ್ರು ನನ್ನ ಕಾಡ್ಸಕ್ ಅಂತೇಳಿ. ನಾವು ಕಾಡಿಸ್ತಿದ್ದೇವೆ ಫಾರಿನರ್ಸ್. ಇಲ್ಲಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅದ ನಮ್ಮೂರ ಹತ್ರ. ಅವ್ರು ಬಂದಾಗ ಅವ್ರು ಬೈತಿದ್ರು ನಾವು ಕನ್ನಡ ಭಾಷೆ ಒಳಗ್ರೆ. ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ, ನಗ್ತಿದ್ರು ಅವರು, ಹಿಂಗತೆ ಕಾಡಿಸ್ತಿದ್ರು. ಆ ವೈಟ್ ಮ್ಯಾನ್ ಏನ್ ತಿಳ್ಕೊಂಡ, ನನ್ನ ಕಾಡಿಸ್ಲಿಕ್ಕೆ ಬಂದಾನೆ ಇವ ಮಾರ ಅಂತೇಳಿ. ಏನು ಗಾಯ ಇಲ್ಲ, ಏನಿಲ್ಲ, ಸುಮ್ಮನೆ ಒಂದು ತಪ್ಪಲ ಕಟ್ಕೊಂಡು ಅದಕ್ಕೊಂದು ಅರಿವಿ ಕಟ್ಕೊಂಡು ನನಗೆಲ್ಲ ಕಾಡಿಸ್ಲಿಕ್ಕೆ ಬಂದೆ ಮಗಣೆ ಅಂತೇಳಿ ದ ವೈಟ್ ಮ್ಯಾನ್ ಬಿಕೇಮ್ ಆಂಗ್ರಿ ವಿತ್ ಮಾರ. ಹಿಂಗತೆ ಬೈದು ಬಿಡ್ತಾನ ವೈಟ್ ಮ್ಯಾನ್. ಯು ಫೂಲ್, ಆರ್ ಯು ಜೋಕಿಂಗ್ ಅಂತ ಅಂದ್ಬಿಡ್ತಾನ. He shouted, white man shouted to Mara. Mara showed him all the blood on his clothes. Sir, I am not joking. See the blood stains on my clothes. ಹಿಂಗತೆ ಮಾಡ್ಕೊಂತ ಮಾರ ಟ್ರೈ ಟು ಗಿವ್ ಪ್ರಾಪರ್ ಪ್ರೂಫ್ ಟು ದ ಡಾಕ್ಟರ್. ಮಾರ ಶೋಡ್ ಹಿಮ್ ಡಾಕ್ಟರ್ಗೆ ಆಲ್ ದ ಬ್ಲಡ್ ಆನ್ ಹಿಸ್ ಕ್ಲೋಸ್. ರಕ್ತ ಎಲ್ಲ ಸುರಿದಿತ್ತಲ್ಲ ಕಟ್ಟಾದಾಗ, ಆ ಬ್ಲಡ್ ತನ್ನ, ಸರ್ ಇಲ್ಲಿ ನನ್ನ ಶರ್ಟ್ ಮೇಲೆ ನೋಡ್ರಿ, ಇಲ್ಲಿ ನನ್ನ ಲುಂಗಿ ಮೇಲೆ ನೋಡ್ರಿ,
ಸರ್ ಇಲ್ಲಿ ನೋಡ್ರಿ ಅಂತ ಮೈ ಮ್ಯಾಗ ಬಿದ್ದೆಲ್ಲ ಬಟ್ಟೆ ಮೇಲೆ ಬಿದ್ದೆಲ್ಲ ಬ್ಲಡ್ ತೋರಿಸಿದ ಮೇಲೆ ಡಾಕ್ಟರ್ ಒಪ್ತಾನ್ರಿ. ಅದು ಮುಂದಿನ ಪ್ಯಾರಾಗ್ರಾಫ್ ನಲ್ಲಿ ಬರ್ತದೆ. ಇವ ಮಾರ ಶೋಡ್ ಹಿಮ್ ಆಲ್ ದ ಬ್ಲಡ್ ಆನ್ ಹೀಸ್ ಕ್ಲೋಸ್ ಅಂಡ್ ಬಾಡಿ ಅಂಡ್ ಕ್ರಿಂಜ್ ಅಂತದ. ಕ್ರಿಂಜ್ ಅಂದ್ರ ಟು ಮೂವ್ ಅವೇ ಫ್ರಮ್ ಸಂಬಡಿ ಬಿಕಾಸ್ ಯು ಆರ್ ಫ್ರೈಟನ್ಡ್. ಹೆದರಿ ನಾವು ಬಡ್ಯಾಕ್ ಹೋಗ್ತಿರ್ತೀವಿ, ಹುಡುಗರಿಗೆಲ್ಲ ಹೆಂಗತೆ, ಯಾಕೆ ಹೋಮ್ವರ್ಕ್ ಬಂದ್ಲು ತಗೋ ಹೊಡೆದ ತಗೋ, ಬಡ್ಯಾಕ್ ಹೋದ್ರಪ್ಪ ಬಿಡಿ, ಇಲ್ಲ ಸರ್ ಇಲ್ಲ ನಾಳೆ ಮಾಡ್ತೀನಿ ಸರ್ ಅಂತ ಕ್ರಿಂಜ್ ಮಾಡ್ತಾರ. ಅಂದ್ರ ಹೆದರಿ ಹಿಂದಕ್ಕೆ ಸರಿತಾರ. ಇದಕ್ಕೆ ಕ್ರಿಂಜ್ ಅಂತ ಕರೀತಾರೆ. ಮಾರ ಕ್ರಿಂಜ್ when doctor shouted. Mara cringed before him, saying that he was not lying. Sir, I am not lying, sir, I am telling what the truth is, sir. ಅಂತ ಹೇಳ್ಕೊಂಡ್ರೆ ಹಿಂದಕ್ಕೆ ಸರ್ಕೊಂಡ್ರ. ಮುಂದೇನಾಯ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.